ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ದಸರಾ ಹಾಗೂ ದೀಪಾವಳಿ, ಮದುವೆ ಸಮಾರಂಭ ಸೇರಿದಂತೆ ಶುಭ ಕಾರ್ಯಕ್ಕೆ ಹೊಸ ಡಿಸೈನ್ಸ್ ಇರುವ ಬಟ್ಟೆ ಖರೀದಿ ಮಾಡೋದು ಇದೆಯಾ? ಹಾಗಾದ್ರೆ ಮತ್ತ್ಯಾಕೆ ತಡ? ಕಲಬುರಗಿಯ ಖೂಬಾ ಪ್ಲಾಟ್ ನಲ್ಲಿರುವ ಹೊಸದಾಗಿ ಆರಂಭ ಆಗಿರುವ ದೇವಾನಂದ್ ವೆಸ್ಟ್ಮೆಂಟ್ ಬಟ್ಟೆ ಶೋರೂಮ್ಗೆ ಬನ್ನಿ. ಇಲ್ಲಿ ಲೆಹೆಂಗಾ, ಕ್ರೂಪ್ ಟಾಪ್, ಗೌನ್, ಪ್ಲಾಜೋ, ಜಾಕೆಟ್, ಡ್ರೆಸ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್ಸಸ್, ಟಾಪ್ಸ್, ಕ್ವಾಡ್ ಸೆಟ್, ಹೊಸ ಡಿಸೈನರ್ ಉಳ್ಳ ರೆಡಿಮೇಡ್ ಸ್ಯಾರಿ ಸೇರಿದಂತೆ ಅನೇಕ ಹೊಸ ಡಿಸೈನರ್ ಉಳ್ಳ ಬಟ್ಟೆಗಳು ಇಲ್ಲಿ ಉತ್ತಮ ಡಿಸ್ಕೌಂಟ್ ನಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಇಂದೇ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಖೂಬಾ ಪ್ಲಾಟ್ ನಲ್ಲಿರುವ ದೇವಾನಂದ್ ವೆಸ್ಟ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮಾಡಿಕೊಂಡು ಹೋಗಿ. ಹೆಚ್ಚಿನ ಮಾಹಿತಿಗಾಗಿ ದೇವಾನಂದ್ ವೆಸ್ಟ್ಮೆಂಟ್, ಖೂಬಾ ಕಾಂಪ್ಲೆಕ್ಸ್, ಲಹೋಟಿ ಪೆಟ್ರೋಲ್ ಬಂಕ್ ಎದುರುಗಡೆಗೆ, HCG ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ, ಖೂಬಾ ಪ್ಲಾಟ್, ಕಲಬುರಗಿ. ಫೋನ್ ನಂಬರ್ 9535837777 ಮತ್ತು 9535834444. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ. ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು: ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್: ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ: ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ: ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆ ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಸೇರಿದಂತೆ 19 ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ನಗರದ ಜಗತ್ ವೃತ್ತದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮನೆಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ನಮಗೆ ಅಭಿನಂದನೆ ಸಲ್ಲಿಸುವ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಏನೇ ಬರಲಿ ನಮ್ಮ ಪಂಚಾಯತಿ ನೌಕರರಿಗೆ ಕನಿಷ್ಠ ವೇತನ ಸಿಗಲೇಬೇಕು. ನಮ್ಮ ಪಂಚಾಯತಿ ನೌಕರರಿಗೆ ಸೇವಾ ಭದ್ರತೆ ಸಿಗಲೇಬೇಕು. 27ನೇ ತಾರೀಕು ನಾವು ಮನವಿ ಕೊಟ್ಟಾಗ ಇದೇ ಉಮಾ ಮಹಾದೇವನ ಕೈಯಲ್ಲೇ ಮನವಿ ಕೊಟ್ಟಿದ್ವಿ. ಬೇರೆ PA ಕೈಯ ಕೊಟ್ಟಿಲ್ಲ ಅಥವಾ ಎಲ್ಲೋ ಇನ್ವರ್ನ ಕೊಟ್ಟಿದ್ದಲ್ಲ. ಅವ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟಾಗ ನೀವು ಹೋರಾಟ ಮಾಡಬೇಡಿ, ಬನ್ನಿ ನಾವು ಮಾತುಕತೆ ಮಾಡೋಣ, ಪರಿಹಾರ ಮಾಡೋಣ ಅಂದ್ರೆ ಇವತ್ತು ಕಲಬುರಗಿಯಲ್ಲಿ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇವತ್ತಿನ ಹೋರಾಟಕ್ಕೆ ಪ್ರಚೋದನೆ ಕೊಟ್ಟಂತದ್ದು ನಮ್ಮ ಇಲಾಖೆಯ ಬೇಜವಾಬ್ದಾರಿ ಅಧಿಕಾರಿಗಳು. ಎರಡನೇದು, ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರೋ ಅವ್ರಿಗೆ ಸಭೆ ಮಾಡೋಣ ಅಂತ ಹೇಳ್ತಾರೆ. ನಾನೇ ಹೇಳಿದೆ ನಮಗೆ ಸಭೆ ಮಾಡೋ ಅವಶ್ಯಕತೆ ಇಲ್ಲ. ಸಭೆ ಮಾಡ್ಬೇಕಾ ಮತ್ತೆ ಮತ್ತೆ ಅಲ್ವಾ? ನಾನು ಹೇಳ್ತಾ ಇರೋದು ಅವ್ರಿಗೆ, ನಮಗೂ 4 ಕಡತಗಳು ನೀವೇನು ಫೈನಾನ್ಸ್ ಇಲಾಖೆಯಲ್ಲಿ ಕಳಿಸಿದ್ರಿ. ಸಂಬಳ ಹೆಚ್ಚು ಮಾಡೋದಾಗಿರ್ಬೋದು, ಆಮೇಲೆ ಪಿಂಚಣಿ ಫೈಲ್ ಆಗಿರ್ಬೋದು, ಪಂಚಾಯಿತಿಗಳನ್ನು ಅಪ್ಗ್ರೇಡ್ ಮಾಡೋದಾಗಿರ್ಬೋದು, ಇನ್ಕ್ರಿಮೆಂಟ್ ಅನ್ನ ಕೊಡೋದಾಗಿರ್ಬೋದು. ಈ 4 ಫೈಲ್ಗಳನ್ನ ಕ್ಲಿಯರ್ ಮಾಡಿ ನಿಮ್ಮಿಂದ ಆದೇಶ ಕೊಟ್ಟರೆ ಸಾಕು. ನಾವು ನಿಮ್ಮ ಮುಂದೆ ಟೇಬಲ್ ನಿಮ್ಮ ಕುರ್ಚಿ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡಿ ಒಂದು ಫೋಟೋ ಹಾಕಿಸ್ಕೊಳ್ಳುವಂತ ಜಾಯಮಾನಕ್ಕೆ ನಾವು ತಯಾರಿಲ್ಲ. ನಮಗೆ ಆದೇಶ ಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ಬಿಟ್ಟಿದ್ದೆ. ಪುನಃ ನಾನು ನಿಮ್ಮ ಜೊತೆ ಮಾತುಕತೆಗೆ ಬರೋದಿಲ್ಲ. ಮಾತುಕತೆ ಮಾಡೋದಂದ್ರೆ ಹೊಸ ಬೇಡಿಕೆಗಳೇನಾದರೂ ನಿಮ್ಮ ಮುಂದೆ ಇಟ್ಟಾಗ ಅದರ ಬಗ್ಗೆ ಚರ್ಚೆಗೆ ನಾವು ಮಾತುಕತೆ ಬರ್ತೀವಿ. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಚರ್ಚೆ ಆಗಿ ಒಂದು ಅಂತಿಮ ನೀವು ಹಂತಕ್ಕೆ ಬಂದಾಗಿದೆ. ನಮ್ಮ ಪರವಾಗಿ ನೀವು ಏನು ನಿರ್ಧಾರ ತಗೋಬೇಕು ಅದು ತಗೊಂಡಾಗಿದೆ. ಆ ತಗೊಂಡಿರುವಂಥ ನಿರ್ಧಾರಗಳನ್ನು ನೀವು ಜಾರಿ ಮಾಡೋದಾದ್ರೆ ಅದು ಆದೇಶದ ಮುಖಾಂತರ ಮಾಡಬೇಕು. ನೀವು ಕರೆದು ಮತ್ತೊಂದು ಮೀಟಿಂಗ್ ಮಾಡಿ ಇನ್ನೊಂದು ವಾರ ಟೈಮ್ ಕೊಡಿ, 15 ದಿವಸ ಟೈಮ್ ಕೊಡಿ ಅಂದರೆ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಾಗಾಗಿ ತೀರ್ಮಾನ ಮಾಡಿದ್ದೀವಿ, ನೀವು 23 ಒಳಗಡೆ ಆದೇಶ ಕೊಡ್ದಿದ್ರೆ ವಿಧಾನಸೌಧ ಒಳಗಡೆ ನಾವು ಹೋಗ್ಬೇಕಾಗತ್ತೆ. ವಿಧಾನಸೌಧ ಒಳಗಡೆ
ನಾವು ಹೋಗ್ಬೇಕಾಗತ್ತೆ. ಇದಕ್ಕೆ ಅವಕಾಶ ಕೊಡ್ತೀರಾ, ಆದೇಶಗಳು ಕೊಡ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ನಾನೀಗ ಹೇಳ್ಬಿಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಅಧ್ಯಕ್ಷ ಎಂಬಿ ನಾಡಗೌಡ್, ಜಿ ರಾಮಕೃಷ್ಣ, ಶರಣಬಸಪ್ಪ ಮಂಶೆಟ್ಟಿ, ಕೆ ಲೀಲಾ, ಗೌರಮ್ಮ ಪಾಟೀಲ್, ಎಂಬಿ ಸಜ್ಜನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 2021 ಏಪ್ರಿಲ್ 6ರಂದು ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಿಕೊಳ್ಳಲಾಗಿತ್ತು. ಆದರೆ ಆಯ್ಕೆ ಪಟ್ಟಿಯಲ್ಲಿ ಸೇವಾ ಹಿರಿತನ ಹೊಂದಿರೋ ಪೌರ ಕಾರ್ಮಿಕರನ್ನ ಖಾಯಂ ಪಟ್ಟಿಯಿಂದ ಮತ್ತು ನೇರ ಪಾವತಿಯಿಂದ ದೂರು ಮಾಡಿ ತಮಗೆ ಅನುಕೂಲ ಇರುವವರೆಗೆ ಖಾಯಂ ಪಟ್ಟಿಯಲ್ಲಿ ಹೆಸರು ಹಾಕಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಾರ್ಮಿಕ ಸಂಘದ ಮುಖಂಡ ಸುನಿಲ್ ಮಾಲ್ಪಾಡೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಖಾಯಂ ಆಯ್ಕೆ ತಾತ್ಕಾಲಿಕ ಪಟ್ಟಿ ಮಾಡುವಲ್ಲಿ ಅಧಿಕಾರಿಗಳು ಅಕ್ರಮ ಎಸಗಿದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡಲೇ ರದ್ದುಪಡಿಸಿ ನೇಮಕಾತಿಯಲ್ಲಿ ಆಗಿರುವ ಅಕ್ರಮವನ್ನು ತನಿಖೆ ಮಾಡಬೇಕೆಂದು ತಮ್ಮ ವಿವಿಧ ಬೇಡಿಕೆಗಳಾದ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಆಯ್ಕೆ ಪಟ್ಟಿ ಹಲವಾರು ರಾಜಕೀಯ ಮತ್ತು ಭ್ರಷ್ಟತೆ ಗೊಂದಲಗಳಿಂದ ಕೂಡಿರುವುದರಿಂದ ಪಟ್ಟಿಯನ್ನು ರದ್ದುಪಡಿಸಿ 1050 ಜನ ಪೌರ ಕಾರ್ಮಿಕರು ಹಾಗೂ 599 ಲೋಡರ್ಸ್, ಡ್ರೈವರ್ಸ್, ಕ್ಲೀನರ್ ಮತ್ತು ಗಾರ್ಡ್ನರ್ಸ್ ಸೇರಿದಂತೆ ಒಟ್ಟು 1649 ಜನರನ್ನು ಕೂಡಲೇ ನೇರ ಪಾವತಿ ಅಡಿ ತಂದು ಆದೇಶ ನೀಡಿ ಗುತ್ತಿಗೆದಾರರ ಶೋಷಣೆಯಿಂದ ಮುಕ್ತಿ ನೀಡಲು ತಾವು ಮುಂದಾಗಬೇಕು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರ ಸಮಸ್ಯೆ ಬಗ್ಗೆ ಸಭೆ ನಡೆಸಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ಇವತ್ತು ಕಲಬುರಗಿ ನಗರದ ಇತಿಹಾಸದ ಹೋರಾಟದ ಇತಿಹಾಸದ ಫಲವಾಗಿ ಮಾರುತಿ ಮಾನ್ಪಡೆಯವರು, ಕಾಂತಾ ಸಾಹೇಬರು ಪ್ರಮುಖವಾಗಿ ಹೋರಾಟದ ನೇತೃತ್ವ ವಹಿಸಿ, ನಂತರ ಮಾರುತಿ ಮಾನ್ಪಡೆಯವರು, ಶರಣಬಸಪ್ಪ ಪಾಟೀಲ್ರು, ಕಮರುಲ್ ಇಸ್ಲಾಂ ಅವರು ಎಲ್ಲರೂ ಸೇರಿ ಒಮ್ಮತದಿಂದ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿ ಇಡೀ ರಾಜ್ಯ ಕಾರ್ಮಿಕರ ನೇರ ಪಾವತಿ, ನೇರ ನೇಮಕಾತಿ ಸರ್. ಅದು ಹೋರಾಟದ ಫಲ ಕಾಂತಾ ಸಾಹೇಬರು ಸರ್ ಅವ್ರ ನೇತೃತ್ವದಕ್ಕೆ ನಡೆಯೋದಕ್ಕಾಗಿ ಅವ್ರು ದೊಡ್ಡ ತ್ಯಾಗ ಮಾಡಿದ್ದಾರೆ. ಆದರೆ ಇವತ್ತು ಆ ಹೋರಾಟದ ಫಲ ಇವತ್ತು ಇಡೀ ರಾಜ್ಯ ಉಣ್ತದೆ, ಆದರೆ ಕಲಬುರಗಿ ಜನ ಉಣ್ತಾ ಇಲ್ಲ, ಪೌರ ಕಾರ್ಮಿಕರು ಉಣ್ತಾ ಇಲ್ಲ. ಸೊ ಹಾಗಾಗಿ ನಾವೇನಪ್ಪ ಅಂದರೆ ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಆಗಬೇಕಂದ್ರೆ ಎಲ್ಲ ಪೌರ ಕಾರ್ಮಿಕರು, ಲೋಡರ್, ಡ್ರೈವರ್, ಕ್ಲೀನರ್, ಪೌರ ಕಾರ್ಮಿಕರು ಎಲ್ಲರೂ ಕೂಡ ಸೇರಿಸಿ ಕಲಬುರಗಿ ನಗರದ 49 ಮಾಡಬೇಕು. ಆನಂತರ ಏನಿವು ಗೊಂದಲಗಳದಾವ, ಕೋರ್ಟ್ ಕಚೇರಿ ಇರ್ಬೋದು, ನ್ಯಾಯ ಇರ್ತದೆ, ತನಿಖೆಗಳಿರ್ಬೋದು, ಲೇಬರ್ ಕೋರ್ಟ್ ಕೇಸ್ಗಳು ಇವೆಲ್ಲ ಕ್ಲಿಯರ್ ಆದ ನಂತರ ಎಲ್ಲರೂ ಅವಾಗ ಇನ್ನೊಂದು ಸರ್ತಿಗೆ ನೋಟಿಫಿಕೇಶನ್ ಕರೆದು ಅವಾಗ ನೀವು ಪರ್ಮನೆಂಟ್ ಮಾಡೋಂಥ ರೀತಿಯಲ್ಲಿ ನೀವು ಕ್ರಮ ಕೈಗೊಡ್ರಿ. ಅದ್ರ ಮೊದಲನೇ ಹಂತವಾಗಿ ಎಲ್ಲರೂ ಕೂಡ ನೇರ ಪಾವತಿ ತಂದು ಇವತ್ತೇನು ಗುತ್ತೇದಾರಿಕೆ ಲಾಬಿ ನಡೆದ ನೋಡ್ರಿ ಕಲಬುರಗಿ ಸಿಟಿಯೊಳಗೆ ಪೌರ ಕಾರ್ಮಿಕರ ಹೆಸರಿನಲ್ಲಿ ಆ ಲಾಬಿ ಬಂದಾಗಬೇಕು. ಅದ್ರ ಮೂಲಕ ಪೌರ ಕಾರ್ಮಿಕರಿಗೆ ಒಂದು ಶೋಷಣೆಯಿಂದ ಮುಕ್ತಿ ನೀಡಲು ನಾವು ಇವತ್ತು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ದೊಡ್ಡ ದಿನಗಳಿಂದ ಇದು ಕಳೆದ 6-7 ವರ್ಷದಿಂದ ನಡೀತಕ್ಕಂಥ ಸಂಘರ್ಷ ಇದೆ. ಇದು ಕೊನೆ ಆಡಬೇಕು, ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕಂತ. ಇವತ್ತು ಇನ್ನೊಂದು ಕಡೆ ಏನಪ್ಪ ಅಂದರೆ ಇವತ್ತು ಪಟ್ಟಿ ಇದೆ, ಅದು ಅವರು ಧರಣಿ ಕೂತಿದ್ದಾರೆ ಅಂತ ಪ್ರಶ್ನೆ ಇದೆ ಸರ್. ನಾವು ಹೇಳ್ತಾ ಇದ್ದೀವಿ ಅವ್ರು ಜೂನಿಯರ್ ಅದಾರೆ, ಸೀನಿಯರಿಟಿ ನೋಡ್ಕೊಡ್ರಿ ಅಂತ ನಮ್ಮದಷ್ಟೇ ಸರ್. ಯಾರ ಬಗ್ಗೆ ನಮ್ಗೆ ಅವರತ್ವಲ್ಲ, ಯಾರು ಆಗಬೇಕು ಯಾರಿಗೆ ಆಗಬಾರ್ದು ಅಂತಲ್ಲ. ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ದುಡಿಯೋರೆ, ಎಲ್ಲರೂ ಕೂಡ ಗುಲ್ಬರ್ಗ ಸ್ವಚ್ಛ ಮಾಡೋರೇ ಇದ್ದಾರೆ. ಎಲ್ರಿಗೂ ಅನುಕೂಲ ಆಗಬೇಕಂದ್ರೆ ಮೊದಲು ಸೀನಿಯರಿಟಿ ಕನ್ಸಿಡರ್ ಮಾಡಿ ಸೀನಿಯರ್ದವ್ರಿಗೆ ಕೊಡ್ರಿ, ಆನಂತರ ಒಂದು 10 ನಿಮಿಷ ನಂತರ ಜೂನಿಯರ್ಗಳಿಗೆ ಕೊಡ್ರಿ. ಫಸ್ಟ್ ಸೀನಿಯರಿಟಿ ನೋಡಿ ಒಬ್ರಿಗೆ ಕೊಡ್ರಿ, ಆನಂತರ ಅದೇ ದಿವಸ ಅದೇ ಕ್ಷಣ. ಕಲಬುರಗಿ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹೊಸ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕ ಹಿರಿಯ ನಾಗರಿಕರನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರುಂ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರುಂ ಅವರು ಮಾತನಾಡಿದರು. ಸರಿ ಕಡೆ ಮೇಡಮ್ ಸರ್ ಈಗ ಶಿಫಾರಸು ಮಾಡಲಾಗಿದೆ. ಶ್ರೀಮತಿ ಡಾಕ್ಟರ್ ಜನಾಬಾಯಿ ರಾಜ್ಯ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿದೆ. ಮೇಡಮ್ ಈ ಕಡೆ ನೋಡ್ರಿ. ಅದೇ ರೀತಿ ಬಳ್ಳು ಅವತಾರ ಧನ್ಯವಾದ.
ಮುಂದೋಗ್ಬಿಡ್ರಿ ಮೇಡಮ್ ಪ್ಯಾಸ್ ಈ ಕಡೆ ಮೇಡಮ್ ಈ ಕಡೆ ನೋಡಿ ಮೇಡಮ್ 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 ಈ ಕಡೆ ಅಕ್ಟೋಬರ್ 1ನೇ ತಾರೀಕು ಪ್ರತಿ ವರ್ಷ ರೀತಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ನಮ್ಮೊಂದಿಗೆ ಕೂತಿರೋರು ಎಲ್ಲ ಹಿರಿಯ ನಾಗರಿಕರಿಗೆ ನಮ್ಮ ಕಡೆಯಿಂದ ವಿಶೇಷ ಅಭಿನಂದನೆಗಳು. 2019ನಿಂದಲೇ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಹಳ ವಿಶೇಷ ಪ್ರೀತಿ ಮತ್ತು ಖುಷಿಯಿಂದ ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಈಗಾಗಲೇ ನಾನು ಭಾಗವಹಿಸ್ತಾ ಇದ್ದೀನಿ. ಆ ಸ್ಟೇಜ್ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗಿರಲಿಲ್ಲ ಅಂದ್ರೇನು, ತಮ್ಮದು ಸ್ಪೋರ್ಟ್ಸ್ ಆಟದ ಕಾರ್ಯಕ್ರಮ ಇರುತ್ತೆ ಅಥವಾ ಕಲ್ಚರಲ್ ಕಾರ್ಯಕ್ರಮ, ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಒಂದು ಆಶೀರ್ವಾದ ಪಡ್ಕೋಬಹುದು ಅಂತ ಒಂದು ಅವಕಾಶ ಅಂತ ನಾನು ಅಂದ್ಕೊಂಡಿರ್ತೀನಿ. ತಾವು ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಭಾಗವಹಿಸ್ತೀರಿ. ಈಗಾಗಲೇ ಡಿಸಬಿಲಿಟಿ ವೆಲ್ಫೇರ್ ಆಫೀಸರ್ ಈಗಾಗಲೇ ಮಾತಾಡುವಾಗ ಹೇಳಿದ್ದಾರೆ, UN ರೆಸಲ್ಯೂಷನ್ 1991 ಆಯಿತು. ಪ್ರತಿ ವರ್ಷ ಈ ರೀತಿ ಹಿರಿಯ ನಾಗರಿಕರ ಹಕ್ಕುಗಳು ಏನು ಮತ್ತು ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ನಾವು ಒದಗಿ. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ರಾಜ್ಕುಮಾರ್ ರಾಠೋಡ್, ಸಾದಿಕ್ ಹುಸೇನ್ ಖಾನ್, ಲಕ್ಷ್ಮಣ್ ಶೃಂಗೇರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ನಗರದ ವಾರ್ಡ್ ನಂಬರ್ 53ರ ರೆಹಮತ್ ನಗರದಲ್ಲಿ ಕಾಮಗಾರಿ ನಡೆಯುತ್ತಿರುವ ತಗ್ಗುಗುಂಡಿಯಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಸಾವಿಗೆ ಕಾರಣರಾದ PWD ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮೃತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಒದಗಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನಪಟ್ಟಿ ಆಗ್ರಹಿಸಿದರು. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ರೆಹಮತ್ ನಗರ್ ಬಡಾವಣೆಯಲ್ಲಿ PWD ಅಧಿಕಾರಿಗಳು ಪರವಾನಗಿ ಪಡೆಯದೆ ಅಕ್ರಮವಾಗಿ ಗುತ್ತಿಗೆದಾರನ ಮೂಲಕ ಸೂಚನಾ ಫಲಕ ಅಳವಡಿಸದೆ ಕಾಮಗಾರಿ ಆರಂಭಿಸಿದ್ದು, ಅದರಲ್ಲಿ ವ್ಯಕ್ತಿಯೊಬ್ಬರು ಬಿದ್ದು ಸಾವನ್ನಪ್ಪಿದ್ದಾರೆ ಎಂದು, ಇದಕ್ಕೆ PWD ಅಧಿಕಾರಿಗಳೇ ನೇರ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇವತ್ತು ಮತ್ತೆ ಸುದ್ದಿಗೋಷ್ಠಿ ಮಾಡಿದ್ದಕ್ಕೆ ಏನು ಕಾರಣ ಅಂತಂದರೆ, ನಾವು ಈ ನಡುವೆ ಒಂದು ಸ್ಟ್ರೈಕ್ ಮಾಡಿದೆವು ಕಲ್ಯಾಣ ಕರ್ನಾಟಕ ಸೇನೆಯಿಂದ. ಮತ್ತು ಒಬ್ಬ ವ್ಯಕ್ತಿ ಹೇಗೆ ಅಂತಂದರೆ, ಸುತ್ತ ಯಾವುದು ಬೇಲಿ ಇಲ್ಲದೇನೆ ಒಂದು ತಗ್ಗು, ಅಲ್ಲಿ ನೀರು ತುಂಬಿದ ಕಾರಣ ವ್ಯಕ್ತಿ ತೀರ್ಕೊಂಡ. ನಮಗೆ ತುಂಬ ಬೇಜಾರಾಯಿತು. ಅದರಿಂದ ಆ ವ್ಯಕ್ತಿಗೆ ಒಂದು ಪರಿಹಾರ ಸಿಗಬೇಕು, ಅವನ ಹೆಂಡತಿಗೆ ಒಂದು ಕೆಲಸ ಕೊಡಿಸಿ, ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ ಅಂತ ಹೇಳಿ ನಾವು ದೊಡ್ಡ ಒಂದು ಸ್ಟ್ರೈಕ್ ಮಾಡಿದ್ವಿ. ನಂತರ ಮಾರನೇ ದಿವಸ ಆ ಗುತ್ತಿಗೆದಾರರು ಒಬ್ಬರು ಮಾತ್ರ ಹೋಗಿ ಮೀಟಾಗಿ ಮಕ್ಕಳ ಹೆಸರು ಮೇಲೆ ಒಂದು 2 ಲಕ್ಷ ಡಿಪಾಸಿಟ್ ಮಾಡಿದ್ದಾರೆ ಸರ್, 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಮನೆಯವರು ಹೇಳಿದರು. ಅಷ್ಟೇ ಪರಿಹಾರ ಅಲ್ಲ ಅದು. ಯಾಕಂದರೆ ಮಕ್ಕಳು ಇವಾಗ 7 ವರ್ಷ ದೊಡ್ಡ ಮಗುಗೆ, ಅಲ್ಲಿಂದ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲರೂ. ಅವಿಷ್ಟು ಮಕ್ಕಳು ದೊಡ್ಡವರಾಗಿ ಬೆಳೆಯೋತನ ತುಂಬ ಕಷ್ಟ ಇದೆ. ಒಂದು ಹೆಣ್ಮಗು ಈ ಕಾಲದಲ್ಲಿ ಬದುಕೋದು ತುಂಬ ಕಷ್ಟ ಇದೆ. ಅವಳು ಬದುಕು ಸಾಧಿಸ್ಬೇಕಪ್ಪ ಅಂತಂದರೆ ಅವಳ ಕೈಯಲ್ಲಿ ಒಂದು ಕೆಲಸ ಇರಬೇಕು. ಅದನ್ನೆಲ್ಲ ನಾವು ಕೇಳಿದ್ದೀವಿ, ಒಂದು ಕೆಲಸ ಕೊಡಿಸಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರಿಗೆ ಏನೋ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಮಾಡಿರೋ ದುರ್ಘಟನೆಯನ್ನು ತಪ್ಸೋಕ್ಕಾಗಿಲ್ಲ, ಅದು ಆಗಿದೆ. ಆದರೆ ಅದು ಪರಿಹಾರ ಹೇಳಬೇಕು. ನಮ್ಮ ನೆಲೆಯ ಶಾಸಕರಾಗಿರ್ಬೋದು ಅಥವಾ ನಮ್ಮ MLC ಅವರಾಗಿರ್ಬೋದು, ಸ್ವತಃ ಮೇಯರ್ ಅವರ ಒಂದು ವಾರ್ಡ್ನಲ್ಲಿ ಈ ದುರ್ಘಟನೆ ಆಗಿರೋದ್ರಿಂದ ನಮ್ಮ ಮಹಾಪೌರರು ಹೋಗಿ ಅಲ್ಲಿ ಮೀಟ್ ಆಗಬೇಕಾಗಿತ್ತು, ಆಗಿಲ್ಲ. ಅದೆಲ್ಲ ಬೇಜಾರಾಗಿ ಇವತ್ತು ಮತ್ತೆ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ದಯವಿಟ್ಟು ನೀವು ಮಾನವೀಯತೆ ತೋರಿಸಿ. ಯಾಕಂದರೆ ಒಂದು ಹೆಣ್ಮಗಳು 4 ಮಕ್ಕಳನ್ನ ತೊಗೊಂಡು ಬದುಕೋದು ತುಂಬ ಕಷ್ಟ ಇದೆ ಸರ್. ದಯವಿಟ್ಟು ನೀವೆಲ್ಲರೂ ಹೋಗಿ ಮೀಟಾಗಿ, ಇವತ್ತು ರೆಂಟ್ ಕಟ್ಟಬೇಕಂದ್ರೆ ಭಯಂಕರ ತೊಂದರೆ ಆಗುತ್ತೆ. ದಯವಿಟ್ಟು ಅವಳಿಗೆ ರೆಂಟ್ ಕಟ್ಟದಾಗೆ ಸರ್ಕಾರದ ಸಾಕಷ್ಟು ಮನೆಗಳು ಖಾಲಿ ಇವೆ. ಯಾವುದಾದ್ರು ಒಂದು ಮನೆ ಕೊಟ್ಟು ಆ ಕುಟುಂಬಕ್ಕೆ ಒಂದು ಸಹಾಯ ಮಾಡಿ ಅಂತ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಯಾಕಂದರೆ ನೀವು ಇದನ್ನು ಮಾಡಲಿಲ್ಲ ಅಂದರೆ ನೀವು ಮನುಷ್ಯರ ಬಗ್ಗೆ ನಿಮ್ಗೆ ಯಾವ ಗೌರವನೇ ಇಲ್ಲ ಅಂತ ಅರ್ಥ. ಬರೀ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಜನ ಬೇಕಷ್ಟೇ, ಅವರ ಆಗು ಹೋಗುಗಳನ್ನು ನೋಡಲ್ಲ ಅಂತ ಹೇಳಿ ನಮಗೆ ಬೇಜಾರಾಗುತ್ತೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲ ಧರಣಿ ಕೂತ್ಕೊಂಡು ಇದರ ಬಗ್ಗೆ ಹೆಚ್ಚಿನ ಕೂಗಬೇಕಾಗುತ್ತೆ. ದಯವಿಟ್ಟು ಇವತ್ತಲಾದರೂ, ಯಾಕಂದರೆ ನೀವೇನು ಬಿಜಿ ಇರ್ಬೋದು, ಆದರೆ ನೀವೆಲ್ಲ ದೊಡ್ಡ ವ್ಯಕ್ತಿಗಳು, ಬಿಜಿ ಆಗಿಬಿಡ್ತೀರ ಇಲ್ಲ ಅಂತಲ್ಲ. ಆದರೂ ನಾವು ಎಷ್ಟೇ ಚಿಕ್ಕ ಮನೆ ಇದ್ದರೂ ಇದೇ ಗುಲ್ಬರ್ಗದಲ್ಲಿ ವಾಸ ಮಾಡ್ತಿರೋರು ಒಬ್ಬ ಮೃತರ ಮನೆಗೆ ಹೋಗಿ ಸಾಂತ್ವನ ಹೇಳೋದು ನಮ್ಮ ಧರ್ಮ ಇದೆ.
ಆ ಸಾಂತ್ವನ ದಯವಿಟ್ಟು ಎಲ್ಲರೂ ಹೋಗಿ ಹೇಳಿ ಅವರಿಗೆ ಒಂದಿಷ್ಟು ಪರಿಹಾರ ಮಾಡಿ ಅನ್ನೋದು ನಮ್ಮ ಕಲ್ಯಾಣ ಕರ್ನಾಟಕ ಸೇನೆಯಿಂದ ಪ್ರಧಾನ ಕಾರ್ಯದರ್ಶಿ ಆದ ಸುಭಾಷ್ ಬನ್ಪಟ್ಟೆ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ನಮ್ಮ ಅಧ್ಯಕ್ಷರು ಸಹ ಸಾಕಷ್ಟು ತಿರುಗಾಡಿ ಅವ್ರನ್ನೆಲ್ಲ ಅವ್ರ ಮನೆ ಹುಡುಕಾಡಿ ನೋಡಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಅವ್ರ ಮನೆ ಇಲ್ಲಿದೆ, ನಮ್ಮ ಲಾಳ್ಗೇರಿ ಅಂಬಾಭವಾನಿ ಮಂದಿರ ಪಕ್ಕ ಇದೆ, ವಾರ್ಡ್ ನಂಬರ್ 26ರಲ್ಲಿ. ಅಲ್ಲಿ 53ರಲ್ಲಿ ಅವ್ರ ಅಕ್ಕ ಇರ್ತಿದ್ರಂತೆ. ಅವತ್ತು ಇಲ್ಲೇ ಕೆಲಸ ಮಾಡಿ ಇಲ್ಲೇ ನೆಲೆ ಕಟ್ಕೊಳ್ಳೋಣ ಅಂತ ಬಂದು ಅವ್ರ ಅಕ್ಕನ ಮನೆಗೆ ಮಾತಾಡ್ಸೋಕೆ ಹೋಗಿ ಈ ದುರ್ಘಟನೆ ನಡೆದಿದೆ ಅಂತ ಮನೆಯಲ್ಲೆಲ್ಲ ಹೇಳಿದ್ರು. ಅವ್ರ ತಾಯಿ ತುಂಬ ಕಣ್ಣೀರಿಟ್ರು. ಸರ್, ತುಂಬ ನಮ್ಗೆ ಹಿಂಸೆ ಆಯಿತು. ದಯವಿಟ್ಟು ಮನುಷ್ಯರನ್ನು ಗೌರವಿಸಿ. ನೀವು ಇದೆಲ್ಲ ಪರ್ಮಿಷನ್ ಇಲ್ಲದೆ ಮಾಡಿದ್ದು, ತಗ್ಗು ಹೊಡೆದಿರೋದು ಇವೆಲ್ಲ ನಿಮ್ಮ ತಪ್ಪಿದೆ. ಆ ತಪ್ಪು ಮುಚ್ಚೋಕ್ಕೋಸ್ಕರ ನೀವು ಅಲ್ಲಿ 10 ಲಕ್ಷ ಕೊಟ್ಟಿದ್ದೀರ ವಿನಃ ಮತ್ತು ಯಾವುದಕ್ಕೂ ಅಲ್ಲ. ಅದ್ರ ಹಿಂದೆ ಅಧಿಕಾರಿಗಳೂ ಕೈ ಇರುತ್ತೆ. ನೀವೆಲ್ಲ ಹೇಳ್ದೇನೆ ಅವ್ರು ಆ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಅಧಿಕಾರಿಗಳಾಗಲಿ, ಶಾಸಕರಾಗಲಿ, ಆಮೇಲೆ ನಮ್ಮ ಮೇಯರ್ ಅವರಾಗಲಿ ಎಲ್ಲರೂ ಹೋಗಿ ಅವ್ರಿಗೆ ಮೀಟಾಗಿ ಸಾಂತ್ವನ ಹೇಳಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕಂದು ಈ ಮೂಲಕ ಕೇಳ್ತಿದ್ದೀನಿ. ಒಂದು ವೇಳೆ ನೀವು ಅದನ್ನು ಮಾಡದೇ ಇದ್ದರೆ ಮುಂಬರೋ ದಿನಗಳಲ್ಲಿ ನಾವು ಖಂಡಿತ 100 ಜನರು ಕೂರಿಸ್ಕೊಂಡು ಧರಣಿ ಮಾಡಿ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಆಹಾರ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರುಮ್ ಅವರು ಉದ್ಘಾಟಿಸಿ ಮಾತನಾಡಿದರು. ಬ್ಲಡ್ ಡೊನೇಷನ್ ಇಂದ ಬ್ಲಡ್ ಕೊಡೋದ್ರಲ್ಲಿ ನಮ್ಮ ಹೆಲ್ತ್ ಬೆನಿಫಿಟ್ ಸಾಕಷ್ಟು ಆಗುತ್ತೆ ಅನ್ನೋದು ಸಾಕಷ್ಟು ಸೈಂಟಿಫಿಕ್ ಸ್ಟಡೀಸ್ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಎಲ್ಲರಿಗೂ ಪ್ರೇರಣೆ ಕೊಡೋದಕ್ಕೆ ಮತ್ತು ಅರಿವು ಮೂಡಿಸುವ ಕಾರ್ಯ ಮಾಡಬೇಕು. ಅದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯೂನಿಟ್ಸ್ ಸಂಗ್ರಹಣೆ ಮಾಡೋದಕ್ಕೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬ್ಲಡ್ ಬ್ಯಾಂಕ್ ಸ್ಥಾಪನೆ ಮಾಡಿಸಿ ಮತ್ತು ಆ ಕೆಪಾಸಿಟಿ ಮಾಡೋದ್ರಲ್ಲಿ ನಾವು ಮುಂದೆ ಹೆಜ್ಜೆ ಇಡಬೇಕಾಗಿರೋದು. ಅದಲ್ಲದೆ ಮುಂದೆ ಹೋಗ್ತಾ ನಾವು ಆರ್ಗನ್ ಡೊನೇಷನ್ ಬಗ್ಗೆ, ಕಣ್ಣಾಗಲಿ ಬೇರೆ ಬೇರೆ ಆಗಲಿ ನಾವು ಫ್ಲೆಜಿಂಗ್ ಆಗಿ ಆರ್ಗನ್ಸ್ ಬಗ್ಗೆಯೂ ಸಾಕಷ್ಟು ಅರಿವು ಮೂಡಿಸುವ ಕಾರ್ಯ ಮಾಡೋದು ಅವಶ್ಯಕತೆ ಇದೆ. ನಾವೆಲ್ಲರೂ ಸ್ಟೂಡೆಂಟ್ಸ್ ಬಂದಿದ್ದೀರಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಬಂದಿದ್ದೀರಿ, ಆಫೀಸರ್ಸ್ ಬಂದಿದ್ದೀರಿ. ಅದಲ್ಲದೆ NGOಗಳು ಯಾವ ಫೀಲ್ಡಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಸಾಕಷ್ಟು ಮುಂದೆ ಬಂದಿದ್ದೀರಿ. ತಮ್ಮೆಲ್ಲರಿಗೆ ಕೆಲಸ ಶಾಲೆ ಮತ್ತು ತಮ್ಮೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಇಷ್ಟಪಡ್ತೀನಿ. ಅದು ಮುಂದೆ ಹೋಗುವ ಸಾಕಷ್ಟು ಕಾರ್ಯ ಮಾಡೋದು ಬಾಕಿ ಇದೆ. ಎಸ್ಪೆಷಲಿ ಹಿಂದುಳಿದ ನಮ್ಮ ಭಾಗಕ್ಕೆ ಹೇಳ್ತಾರೆ ಜನರು. ಆದರೂ ನಾವು ಹಿಂದುಳಿದ ಇಲ್ಲ, ನಾವು ರಕ್ತದಾನ ಆಗಲಿ, ನಮ್ಮ ಆರ್ಗನ್ ಡೊನೇಷನ್ ಅಲ್ಲಿ ಆಗಲಿ ಮತ್ತು ಜನರು ಹೇಗೆ ಮುಂದೆ ಬಂದು ಈ ಒಂದು ಪುಣ್ಯದ ಕೆಲಸ ಮಾಡ್ತಾರೆ ಅದರಲ್ಲಿ ನಾವು ಮುಂದೆ ಹೆಜ್ಜೆ ಇಟ್ಟು ನಾವು ಹಿಂದುಳಿದ ಅಲ್ಲ, ನಾವು ಬಹಳ ಫಾರ್ವರ್ಡ್ ಅಂತ ತೋರಿಸ್ಕೊಳ್ಳೋದು ಒಂದು ಸಮಯ ಬಂದಿದೆ. ನಾವೆಲ್ಲರೂ ಈ ಒಂದು ನಮ್ಮ ಏನು ಎಫರ್ಟ್ ತಗೊಳ್ತಾ ಇದ್ದೀವಿ, ನಾವು ಏನೊಂದು ಸಂಘರ್ಷ ಮಾಡ್ತಾ ಇದ್ವಿ, ಇದರಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ಸ್ ಆಗಿ ನೀವು ಸಹ ಇದರಲ್ಲಿ ಒಂದು ಸಹಕಾರ ಮತ್ತು ಸಹಯೋಗ ಕೊಡ್ತೀರಾ ಅಂತ ನಾವು ಒಂದು ಭಾವನೆಯಿಂದ ಈ ಒಂದು ಖುಷಿಯಿಂದ ಈ ಕಾರ್ಯದಲ್ಲಿ ಭಾಗವಹಿಸಿದ್ದೀವಿ. ತಾವು ಕೊಡ್ತೀರಾ ಇಲ್ಲ ಸಹಕಾರ? ಕೊಡ್ತೀವಿ ಸರ್. ಅನ್ನಿಸ್ತಾ ಇಲ್ಲ? ಜೋರಾಗಿ ತೋರಿಸ್ತೀರಾ? ಕೊಡ್ತೀವಿ. ಮುಂದಿನ ಒಂದು ವರ್ಷದಲ್ಲಿ ನಾವು ಏನು ಲಾಸ್ಟ್ 3 ಇಯರ್ಸಲ್ಲಿ ಅಚೀವ್ಮೆಂಟ್ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಈ ವರ್ಷ ನಾವು ಒಂದು ಅಚೀವ್ಮೆಂಟ್ ಮಾಡಿದ್ದೀವಿ. I hope all of you in coordination with all the private players, with all the medical colleges, with all the nursing and pharma colleges, we will set up a very, very high target for ourselves to set the bar extremely high and achieve it and show that we are very forward. ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಡಾಕ್ಟರ್ ಶರಣಬಸಪ್ಪ ಗಂಜಲ್ಕೇಡ್, ಡಾಕ್ಟರ್ ಓಂ ಪ್ರಕಾಶ್ ಅಂಬೂರೆ, ಡಾಕ್ಟರ್ ಚಂದ್ರಕಾಂತ್ ನರಿಬೋಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯದ 225 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಕನಿಷ್ಠ 25 ಜನರ ಒಳಗೊಂಡ ಸದಸ್ಯತ್ವ ತಂಡ ರಚಿಸಿ ಬಲಪಡಿಸಲಾಗುತ್ತಿದ್ದು, ಪಕ್ಷ ಬಲವರ್ತನೆಗೆ ಶಕ್ತಿ ತುಂಬುವ ಕೆಲಸ ನಡೆದಿದೆ ಎಂದು ಮಾನವೀಯ ಮಾಜಿ ಶಾಸಕ, ಸದಸ್ಯತ್ವ ನೋಂದಣಿ ಅಭಿಯಾನದ ಉಸ್ತುವಾರಿ ರಾಜಾ ವೆಂಕಟಪ್ಪ ನಾಯಕದೊರೆ ಹೇಳಿದರು. ನಗರದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭವಾಗಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎಸ್ಸಿಪಿ, ಟಿಎಸ್ಪಿ ಅನುದಾನದ 214 ಕೋಟಿ ರೂಪಾಯಿ 5 ಗ್ಯಾರಂಟಿಗಳಿಗೆ ಬಳಸಿಕೊಳ್ಳಲಾಗಿದೆ. ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಉದ್ದೇಶ ನಮ್ಮದು ವೀಕ್ಷಕರಾಗಿ ಈ ಜಿಲ್ಲೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ನೇಮಿಸ್ತಿರ್ತಾರೆ. ಇವತ್ತ ಒಂದು ದಿವಸನ ಪಕ್ಷದ ಸದಸ್ಯತ್ವಕ್ಕೆ ಚಾಲನೆ ಕೊಡ್ತಕ್ಕಂಥ ಒಂದು ಕೆಲಸನ ಇವತ್ತು ನಾವು ಮಾಡಿದ್ದೀವಿ.
ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಬೂತ್ ಕಮಿಟಿಯಲ್ಲಿ ಬಲಿಷ್ಠ ಆಯಿತಂದರೆ ಆಟೋಮೆಟಿಕ್ಕಾಗಿ ಪಕ್ಷ ಬಲಿಷ್ಠವಾಗಿ ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತಮ್ಮ ಒಂದು ಉದ್ದೇಶದಿಂದ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ JDLP ಲೀಡರ್ ಆಗಿರ್ತಕ್ಕಂಥ ಸುರೇಶ್ ಬಾಬು ಅವರು, ನಮ್ಮ ಬಂಡೆಪ್ಪ ಕಾಶಂಪುರ ಅವರು, ವೆಂಕಟರಾವ್ ನಾಡಗೌಡರು, ಎಲ್ಲರೂ ಮುಖಂಡರು ಈಗಾಗಲೇ ಚಾಲನೆ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯಾದ್ಯಂತ ಆಗಿದೆ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ ಇವತ್ತು ಚಾಲನೆ ಕೊಡಬೇಕೆಂಬ ಉದ್ದೇಶದಿಂದ ನಾವು ನಮ್ಮ ಶರಣಗೌಡರು ಈ ಒಂದು ಜಿಲ್ಲೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವತ್ತು ಕಾರ್ಯಕರ್ತರಲ್ಲಿ ಭಾಳಷ್ಟು ಉತ್ಸಾಹ ಇದೆ. ಇವತ್ತು ಪಕ್ಷದ ಆದೇಶದಂತೆ, ನಮ್ಮ ನಾಯಕರ ಆದೇಶದಂತೆ ಇವತ್ತು ಸದಸ್ಯತ್ವಕ್ಕೆ ನೋಂದಣಿ ಮಾಡಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಂತರ ಇದು ಹಂತ ಹಂತವಾಗಿ ವಿಧಾನಸಭಾ ಕ್ಷೇತ್ರ ವೈಸು, ತಾಲೂಕು ವೈಸು ಈ ಸದಸ್ಯತ್ವ ಕೆಲಸನ ಪ್ರಾರಂಭಿಸ್ತಕ್ಕಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಪಕ್ಷದ ಕೆಲಸಕ್ಕೆ ನಾವೆಲ್ಲ ಪ್ರಮಾಣಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಡಿಕೆ ಒಂದು ಅವಕಾಶ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ತನಿಖೆ ಆದ ನಂತರ ಮತ್ತೆ ಅವರು ನಿರಪರಾಧಿ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ನಾನು ಅದನ್ನು ಹೇಳ್ತಾ ಇರೋದು, ಇವಾಗ ತನಿಖೆ ಆದಮೇಲೆ ಅವರ ನಿರಪರಾಧಿ ಆದರೆ ಇವತ್ತು ಅಪರಾಧಿ ಅಂತೇಳಿ ಅವ್ರ ಮೇಲೆ ಇವತ್ತೇನು ಆಪಾದನೆ ಬಂದಿದೆ, FIR ದಾಖಲಾಗಿದೆ. ಅದಕ್ಕಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇವತ್ತು ಆಪಾದನೆ ಬಂದದಂದರೆ ಇವತ್ತು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಇವತ್ತು ನಿರ್ಮಿಸ್ತಕ್ಕಂಥ ಕೆಲಸ ಆಗಬೇಕು. ತನಿಖೆ ಆದಮೇಲೆ ಅವ್ರು ನಿರಪರಾಧಿ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಇನ್ನು ಇದೇ ವೇಳೆಯಲ್ಲಿ JDS ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಮಾತನಾಡಿ, ಕಾಂಗ್ರೆಸ್ ನಾಯಕರುಗಳಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಈ ಭಾಗದಲ್ಲಿ 18 ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಿದ ಶ್ರೇಯಸ್ಸು ಮಾಜಿ ಪ್ರಧಾನಿ HD ದೇವೇಗೌಡ ಅವರಿಗೆ ಸಲ್ಲುತ್ತದೆ. ಈ ನಿಟ್ಟಿನಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಸೊನ್ನಬಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ 1 TMC ಕುಡಿಯುವ ನೀರು ಹರಿಸುವ ಅಲ್ಲಿನ ಶಿವಕುಮಾರ್ ನಾಟಿಕರ್ ಅವರ ಪಾತ್ರ ದೊಡ್ಡದಿದೆ. ಹೀಗಾಗಿ ರೈತರ ಜನರ ಬಗ್ಗೆ JDS ಪಕ್ಷಕ್ಕೆ ನೈಜ ಕಳಕಳಿ ಇದೆ ಎಂದರು. ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರ ಪರವಾಗಿ, ಬಡವರ ಪರವಾಗಿ ಇದ್ದಿದ್ದು ತಮಗೆಲ್ಲರಿಗೂ ಬರ್ತಿದೆ. ಏನೇ ಇವತ್ತು ಇಲ್ಲಿ ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಲೀಡರ್ಗಳು ಇದ್ದರೂ ಕೂಡ ಏನೋ ನೀರಾವರಿ ಪ್ರಾಜೆಕ್ಟ್ಗಳು ಎಷ್ಟೋ ಆಗಬೇಕಾಗಿತ್ತು. ನಮ್ಮ ನಾಟೀಕರಣವರು ಅಫ್ಜಲ್ಪುರಲ್ಲಿ ಮೊನ್ನೆ ಕುಡಿಯೋ ನೀರಿಗಾಗಿ ಹೋರಾಟ ಮಾಡಿ ಏನು ಜೀವ ಹೋಗೋ ಥರ ಹೋರಾಟ ಮಾಡಿದ್ರು, ಉಪವಾಸ ಸತ್ಯಾಗ್ರಹ. ಆದರೂ ಕೂಡ 1 TMC ನೀರನ್ನು ಹರಿಸೋಕ್ಕೆ ನಾವು ಸಾಧ್ಯ ಆಯಿತು ಆ ಹೋರಾಟ ಮುಖಾಂತರ. ಆದರೆ ಇಲ್ಲಿ ಎಷ್ಟೋ ಡ್ಯಾಮ್ಗಳಿವೆ ಪ್ರತಿಯೊಂದು ತಾಲೂಕುಗಳಲ್ಲಿ. ಇವತ್ತು ತಾವು ನೋಡ್ತಾ ಇದ್ದೀರಿ, ಬೆಣ್ಣೆತ್ತೂರು ಡ್ಯಾಮ್ ಆಗಿರ್ಬೋದು, ಇವತ್ತು ಚಿಂಚೋಳಿ ಹತ್ತಿಯಲ್ಲಿ ಹಲವಾರು ಡ್ಯಾಮ್ಗಳಿದ್ದರೂ ಕೂಡ ನಮಗೆ ಕಾವಲಿ ಮುಖಾಂತರ ರೈತರಿಗೆ ನೀರು ಸಿಗ್ತಾಯಿಲ್ಲ. ಕುಡಿಯೋ ನೀರಿನ ಒಂದು ಪರಿಸ್ಥಿತಿ ಯಾವ ಥರ ಇತ್ತು ಅಂಬತ್ತು ತಾವು ನೋಡಿದ್ರಿ. ಈಗೇನೋ ಮಳೆರಾಯ ಕೃಪಾ ತೋರಿಸಿದ್ರೆ ಮಳೆ ಬಂದಿದೆ, ಮಹಾರಾಷ್ಟ್ರದಿಂದ ನೀರು ಬಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ನೀರು ಇರದ ಕಾರಣಕ್ಕೆ ಏನಾದರೂ ಅಲ್ಲಿ ಮಳೆ ಆಗಿಲ್ಲ ಅಂದರೆ ಇಲ್ಲಿ ಕುಡಿಯೋಕ್ಕೂ ನೀರಿನ ಸಮಸ್ಯೆ ಆಗುತ್ತೆ. ಕಲಬುರಗಿ ಇವತ್ತು ನೀರು ಕುಡಿತಾ ಇದೆ ಅಂದರೂ ಕೂಡ ಭೀಮಾ ಡ್ಯಾಮಿನ ಏನು ನೀರು ಮುಖಾಂತರ ಕುಡಿದ ಆ ಡ್ಯಾಮ್ನು ಕೂಡ ಕಟ್ಟಿದ್ಯಾರು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅಫ್ಜಲ್ಪುರ್ಗೆ ಬಂದು ಹಣ ಬಿಡುಗಡೆ ಮಾಡಿದಾಗ ಡ್ಯಾಮ್ ಉದ್ಭವವಾಗಿದ್ದವು. 18 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಇಂಥವೆಲ್ಲ ನಮ್ಮ ಪಕ್ಷ ಮಾಡಿದ್ದು ರೈತರಿಗಾಗಿ. ಹಲವಾರು ನೀರಾವರಿ ಯೋಜನೆಗಳನ್ನು ಕೊಟ್ಟಿದ್ದು ಕೊಡುಗೆ ಯಾವುದಾದ್ರೂ ಪಕ್ಷಕ್ಕೆ ಸಲ್ಲುತ್ತೆ ಅಂದರೆ ಅದು ಜನತಾದಳ ಪಕ್ಷಕ್ಕೆ ಮಾತ್ರ. ಇಲ್ಲಿದ್ದಂಥ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಇನ್ನು ಬೇರೆ ಪಕ್ಷದ ನಾಯಕರಾಗಿರ್ಬೋದು, ಯಾರೂ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇವತ್ತು ಏನೋ ಶಾಸಕರಾಗಿ ಮುಂದುವರೆದಿದ್ದಾರೆ ವಿನಃ ಯಾವುದೇ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಅದ್ರ ಮುಖಾಂತರ ಕಾವಲೆ ರೈಟ್ ಬ್ಯಾಂಕ್ ಕೆನಲು, LBC ಕೆನಲು ಸುಮ್ಮನೆ ಕಾಟಾಚಾರಕ್ಕಾಗಿ ದುಡ್ಡೆತ್ತಿದ್ದಾರೆ ವಿನಃ ಯಾವೊಬ್ಬ ರೈತರು ಕೂಡ ಇವತ್ತು ನೀರಾವರಿ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಶಿವಕುಮಾರ್ ನಾಟಿಕರ್, ಸಂಜೀವನ್ ಯಾಕಪುರ್, ಮಹೇಶ್ವರಿ ವಾಲಿ, ಸಿದ್ದಣ್ಣ ಪಾಟೀಲ್, SS ಸಲ್ಗರ್, ಶರಣು ಹೊಸ್ಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಹಾಗೂ ವಿಶ್ವ ಹೃದಯ ದಿನಾಚರಣೆ ಮತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ರಿಬನ್ ಕಟ್ ಮಾಡುವುದರ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ರಕ್ತದಾನ
ಇಂದು ನಾವು ರಕ್ತದಾನದ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ. ಕಳೆದ ಜೂನ್ನಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಆಚರಿಸಿದ್ದೇವೆ. ಕಳೆದ ಜೂನ್ನಲ್ಲಿ ದಾನಿಗಳ ದಿನಾಚರಣೆ ದಾನಿಗಳ ದಿನಾಚರಣೆ ಮಾಡಿ ಅವರಿಗೆ ಒಂದು ಧನ್ಯವಾದವನ್ನು ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈಗ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ. ಇದರ ಮಹತ್ವ ಏನಂತಂದರೆ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು. ಅರ್ಹ ವ್ಯಕ್ತಿಗಳು 18 ವರ್ಷ ಆದ ನಂತರ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ರಕ್ತದಾನ ಮಾಡಿ ಜನರ ಜೀವಗಳನ್ನು ಉಳಿಸಬೇಕು ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಈ ರಕ್ತದಾನ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ದೇಶದ ಗಡಿಯಲ್ಲಿ ಸೈನಿಕರು ತಮ್ಮ ಪ್ರಾಣ ತ್ಯಾಗ ಮಾಡಿ ದೇಹದ ಜೀವ ದಾನ ಮಾಡಿ ನಮ್ಮನ್ನು ರಕ್ಷಿಸ್ತಾರೆ. ಆದರೆ ನಾವು ಸಮಾಜದಲ್ಲಿ ಇರ್ತಕ್ಕಂಥವರು ಒಂದು ರಕ್ತದಾನ ಮಾಡಿ 2-3 ಜೀವಗಳನ್ನು ಉಳಿಸ್ಬೋದು. ಅದಕ್ಕಾಗಿ ಇದು ರಕ್ತದಾನ ಮಹಾದಾನ, ಶ್ರೇಷ್ಠ ದಾನ ಅಂತ ಅನಿಸ್ಕೊಳ್ಳುತ್ತೆ. ಈ ರಕ್ತದಾನ ಮಾಡೋದ್ರಿಂದ ತನ್ನ ಆರೋಗ್ಯನೂ ಸುಧಾರಿಸುತ್ತೆ. ಮತ್ತು ಇತರರು ಯಾರು ಬದುಕುಳಿತಾರೆ ಅವರ ರಕ್ತದಿಂದ ಅವರ ಆಶೀರ್ವಾದವೂ ಅವರಿಗೆ ಸಿಗತ್ತೆ. ಒಂದು ಒಳ್ಳೆಯ ಮೌಲ್ಯವನ್ನು ಅವರು ಸಮಾಜದಲ್ಲಿ ಹರಡಿದಂತಾಗ್ತದೆ. ಅದಕ್ಕೆ ಎಲ್ಲರೂ ರಕ್ತದಾನ ಮಾಡಿ. ಇದು ಆರೋಗ್ಯಕ್ಕೆ ಯಾವುದೇ ತೊಂದರೆಗಳನ್ನು ಉಂಟು ಮಾಡುವಂಥದ್ದಲ್ಲ. ಹಲವಾರು ಈ ರಕ್ತದಾನ ತಾವು 18 ವಯಸ್ಸು ಆದಮೇಲೆ ಎಲ್ಲರೂ ಮಾಡ್ಬೋದು ಮತ್ತು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಮಾಡ್ಬೋದು. ಅದ್ರ ತಕ್ಕಂತೆ ಅದ್ರ ತೂಕ ಆಗಲಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಂಡು ಮತ್ತು ಡಾಕ್ಟರ್ ಹತ್ರ ಸೂಕ್ತ ಸಲಹೆ ತೊಗೊಂಡು ರಕ್ತದಾನ ಮಾಡಬೇಕು. ನೀವು ನೋಡ್ತಾ ಇದ್ದೀರಿ ಭಾಳಷ್ಟು ಗರ್ಭಿಣಿ ಟೈಮ್ ಆಗಲಿ, ಆಪ್ರೇಷನ್ ಟೈಮ್ ಆಗಲಿ ಅಥವಾ ಆಕ್ಸಿಡೆಂಟ್ಸಲ್ಲಿ ಅಪಘಾತಗಳಲ್ಲಿ ನಮ್ಗೆ ರಕ್ತದ ಭಾಳ ಅವಶ್ಯಕತೆ ಇರ್ತದೆ. ಭಾಳಷ್ಟು ಕಡೆ ರಕ್ತದಾನ ಮಾಡ್ತಾ ಇದ್ದಾರೆ. ಬಟ್ ಇದರ ಅರಿವು ಮೂಡಿಸೋದು ಅಷ್ಟೇ ಮುಖ್ಯವಾದ ನಮ್ಮ ಕೆಲಸ. ನಾನು ಎಲ್ರಿಗೂ ಈ ಒಂದು ಜಾಥಾ ಮುಖಾಂತರ ಮತ್ತು ಪತ್ರಿಕೆ ಮುಖಾಂತರ ತಾವೆಲ್ಲರಿಗೂ ನಾನು ಹೇಳ್ತೀನಿ, ಇದು ಎಲ್ಲರಿಗೂ ಮುಟ್ಟಿಸೋದು ಕಾರ್ಯಕ್ರಮ ನಮ್ಮದೆಲ್ಲ ಆದ್ಯ ಕರ್ತವ್ಯ ಆಗ್ತದೆ. ನಾಗರಿಕರ ದಿನಾಚರಣೆ ಮತ್ತು ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಷನ್ನು ಈ ಕಾರ್ಯಕ್ರಮ ಕಲಬುರಗಿ ಆದಂಥ ಇಡೀ ಜಿಲ್ಲೆ ಆದಂಥ ಇವತ್ತು ಜಾಥಾ ಮೂಲಕ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾದ ಉದ್ದೇಶ ಇಷ್ಟೇ ಇದೆ. ಹಿರಿಯ ನಾಗರಿಕರು, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಈ ಒಂದು ಯಾಕೆ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಅಂದರೆ, ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟವರಿಗೆ ವಿವಿಧ ಕಾಯಿಲೆಗಳಿರ್ತದೆ. ಆ ಕಾಯಿಲೆಗಳ ಸಂರಕ್ಷಣೆಗಾಗಿ ನಮ್ಮಲ್ಲಿ ಹಿರಿಯ ನಾಗರಿಕರ ಸೇವೆ ಆರೋಗ್ಯ ಇಲಾಖೆಯಲ್ಲಿ ವಿಶೇಷವಾದ ಒಂದು ವಿಂಗ್ ಸೇವೆಯನ್ನು ನೀಡ್ತಾ ಇರ್ತದೆ. ಆ ಸೇವೆ ಸದುಪಯೋಗ ಹಿರಿಯ ನಾಗರಿಕರು ಪಡಿಬೇಕು ಅಥವಾ ಅವರ ಬರುವ ಆರೋಗ್ಯದಲ್ಲಿ ಅವರು ಸದಾ ಹಸನ್ಮುಖಿಯಾಗಿರಬೇಕನ್ನೋ ಒಂದು ಉದ್ದೇಶ ಈ ಒಂದು ಆರೋಗ್ಯ ಇಲಾಖೆದಾಗಿದೆ. ಅದರಂತೆ ಈ ಹಾರ್ಟ್ ಡೇ ಸೆಲೆಬ್ರೇಷನ್ ಮಾಡೋದಷ್ಟೇ. ಎಲ್ಲರೂ ಆರೋಗ್ಯವಂತ ಆಗಿರಬೇಕು ಅಂದರೆ ಎಲ್ಲರೂ ಚಟುವಟಿಕೆಯಲ್ಲಿ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು ಮತ್ತು ಯೋಗ, ಧ್ಯಾನ ಮತ್ತು ವ್ಯಾಯಾಮವನ್ನು ಅಷ್ಟೇ ಅವಶ್ಯಕತೆ ಎನ್ನುವ ಮಾತನ್ನು ಇಡೀ ಜಗತ್ತೇ ಸಾರಿ ಹೇಳುವಂತಿದೆ. ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಶಣ್ಬಸಪ್ಪ ಕ್ಯಾತನಾಳ್, ಡಾಕ್ಟರ್ ಎಸ್ ರುದ್ರವಾಡಿ, ಡಾಕ್ಟರ್ ಶಣ್ಬಸಪ್ಪ ಗಣಜಲಖೇಡ್, ಡಾಕ್ಟರ್ ಓಂ ಪ್ರಕಾಶ್ ಅಂಬೂರೆ, ಡಾಕ್ಟರ್ ಚಂದ್ರಕಾಂತ್ ನರಿಬೋಳ್, ಅರ್ಚನಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜಗತ್ ಸರ್ಕಲ್ ಸರ್ ಬರ್ರಿ ಬರ್ರಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹಾಂ ಬರ್ರಿ ಮನೆ ಹತ್ರ ಕರ್ಕೊಂಡು ಕಾಳಗಿ ಪಟ್ಟಣದ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನೂರುಮ್ ಅವರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಳಗಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ, ಪಟ್ಟಣ ಪಂಚಾಯತ್ ಕಾರ್ಯಾಲಯ ಸೇರಿದಂತೆ ವಿವಿಧ ಇಲಾಖೆಗಳ ಕಚೇರಿಗಳಿಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನೂರುಮ್ ಅವರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ವಿವಿಧ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ.
ಕರ್ತವ್ಯಕ್ಕೆ ಸರಿಯಾಗಿ ಸಮಯದಲ್ಲಿ ಬಸ್ಗಳು ಬರ್ತಾರೆ ಮೇಡಮ್ ಇನ್ನೊಂದು ಏನು ಮೇಡಮ್ ಇವ್ರು ಮೇಡಮ್ ರೀ ಲೆಟ್ರ್ ನಮಗೆ ಮಾಡಿರಿ ಮೇಡಮ್ ರೀ ನಿಮ್ಮ ಆಫೀಸ್ನಿಂದ AC ಆಫೀಸ್ಗೆ ಮೇಡಮ್ ಅಲ್ಲಿ ಲೆಟ್ರ್ ಕದ್ರೆ ಲೆಟ್ರ್ ಬಂದಿದ್ರಿ ಮತ್ತು ನಮಗೆ ಲೆಟ್ರ್ ಮಾಡಿರಿ ಬಟನ್ ಇಲ್ಲಿಗೆ ಕೊಟ್ಟರು ನಮಗೆ ಏನೋ ಕ್ರಮ ತೊಗೊಳ್ಳಿ ಮೇಡಮ್. ಹಾಂ ಮೇಡಮ್ ಅದೇ ಮೇಡಮ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು
ಇದು 7 ಫ್ಲೋರ್ ಬಿಲ್ಡಿಂಗ್ ಇದು. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು. ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.